Hello students, welcome to this one last session in C and linear data structures paper. In today's session, we will get to know about doubly linked list. It is a variant of linked lists. Here we are going to discuss only theoretical concepts. This is an example for doubly linked list. ನೋಡಿ ಅಬ್ಸರ್ವ್ ಮಾಡಿ ಈ ಪಿಕ್ಚರನ್ನು. ಇದು ನೋಡ್ಸ್. Each node has two link field and one information field, and each node has connected with its previous node and its next node as well. Variable first is used to store the address of the first node, and right link field of the last node has null character, and also left link field of the first node. ಪ್ರತಿ ನೋಡಲ್ಲೂ ಒಂದು ಇನ್ಫಾರ್ಮೇಷನ್ ಫೀಲ್ಡ್, ಎರಡು ಲಿಂಕ್ ಫೀಲ್ಡ್ ಇದೆ. ಎಲ್ಲ ನೋಡುಗಳು ಎರಡೂ ಕಡೆ ಕನೆಕ್ಟ್ ಆಗಿದೆ. ಇಲ್ಲೊಂದು ನಲ್ ಕ್ಯಾರೆಕ್ಟರ್ ಇದೆ, ಫಸ್ಟ್ ನೋಡಲ್ಲಿ ಒಂದು ನಲ್ ಕ್ಯಾರೆಕ್ಟರ್ ಇದೆ. ಏನಂತ ಡಿಫೈನ್ ಮಾಡ್ಬೋದು? ಎ ಡಬ್ಲಿ ಲಿಂಕ್ ಲಿಸ್ಟ್ ಈಸ್ ಎ ಲಿನಿಯರ್ ಕಲೆಕ್ಷನ್ ಆಫ್ ನೋಡ್ಸ್ ವೇರ್ ಈಚ್ ನೋಡ್ ಈಸ್ ಡಿವೈಡೆಡ್ ಇಂಟು 3 parts. Information, so info field, this is a field where the information has to be stored. L link, this is a pointer field which contains address of the left node or previous node. ಈ ನೋಡಿನ ಅಡ್ರೆಸ್ಸು ಈ ಎಲ್ ಲಿಂಕಲ್ಲಿ ಸ್ಟೋರ್ ಆಗಿರುತ್ತೆ. ಆರ್ ಲಿಂಕ್, this is a pointer field which contains address of the right node or its next node. ಇದರ ಅಡ್ರೆಸ್ಸು ರೈಟ್ ಲಿಂಕಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಾವೇನು ಮಾಡ್ಬೋದು, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲೂ ಆ್ಯಕ್ಸೆಸ್ ಮಾಡ್ಬೋದು ನೋಟ್ಸನ್ನು, ಫಾರ್ವರ್ಡ್ ಡೈರೆಕ್ಷನಲ್ಲೂ ಆ್ಯಕ್ಸೆಸ್ ಮಾಡ್ಬೋದು. ಹಾಗಾಗಿ ನಾವು ಇದನ್ನು ಎ ಟೂ ವೇ ಲಿಸ್ಟ್ ಅಂತ ಕರಿತೀವಿ. ಇಟ್ ಈಸ್ ಎ ಟೂ ವೇ ಲಿಸ್ಟ್. ಯಾವ ನೋಡಲ್ಲಿ ರೈಟ್ ಲಿಂಕಲ್ಲಿ ನಲ್ ಕ್ಯಾರೆಕ್ಟರ್ ಇದೆ ಅದು ಲಾಸ್ಟ್ ನೋಡ್ ಆಫ್ ದ ಲಿಂಕ್ ಲಿಸ್ಟ್ ಅಂತ ಅರ್ಥ. ಯಾವ ನೋಡಿನ ಲೆಫ್ಟ್ ಲಿಂಕು ನಲ್ ಕ್ಯಾರೆಕ್ಟರನ್ನು ಒಳಗೊಂಡಿದೆ ಅದು ಫಸ್ಟ್ ನೋಡ್ ಆಫ್ ದ ಲಿಸ್ಟ್ ಅಂತ. ಇಲ್ಲಿ ಇನ್ ಕೇಸ್ ಆಫ್ ಡಬ್ಲಿ ಲಿಂಕ್ ಲಿಸ್ಟ್. ಲೆಟ್ us know the types of doubly linked lists. One is circular doubly linked list and circular doubly linked list with a header node. These two are the variants in doubly linked lists. First, we shall move to circular doubly linked lists. ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಈ ಪಿಕ್ಚರನ್ನು. ಏನು ಡಿಫರೆನ್ಸ್ ಇದೆ ಡಬ್ಲಿ ಲಿಂಕ್ಡ್ ಲಿಸ್ಟ್ಗೂ ಸರ್ಕ್ಯುಲರ್ ಡಬ್ಲಿ ಲಿಂಕ್ಡ್ ಲಿಸ್ಟ್ಗೂ? ನೋಡಿ, ಇದು ಲಿಂಕ್ಡ್ ಲಿಸ್ಟಲ್ಲಿ, ಡಬ್ಲಿ ಲಿಂಕ್ಡ್ ಲಿಸ್ಟಲ್ಲಿ ಫಸ್ಟ್ ನೋಡಿನ ಲೆಫ್ಟ್ ಲಿಂಕಲ್ಲಿ ನಲ್ ಕ್ಯಾರೆಕ್ಟರ್ ಇತ್ತು, ಲಾಸ್ಟ್ ನೋಡಿನ ರೈಟ್ ಲಿಂಕಲ್ಲಿ ನಲ್ ಕ್ಯಾರೆಕ್ಟರ್ ಇತ್ತು. ಇಲ್ಲಿ ಇಲ್ಲ. ಅದ್ರ ಬದಲಿಗೆ ಲಾಸ್ಟ್ ನೋಡಿನ ಆರ್ ಲಿಂಕಲ್ಲಿ ಫಸ್ಟ್ ನೋಡಿನ ಅಡ್ರೆಸ್ ಸ್ಟೋರ್ ಆಗಿದೆ. ಸೊ ಲಾಸ್ಟ್ ನೋಡ್ ಈಸ್ ಕನೆಕ್ಟೆಡ್ ವಿತ್ ಫಸ್ಟ್ ನೋಡ್. ಅದೇ ಥರ ಫಸ್ಟ್ ನೋಡಿನ ಎಲ್ ಲಿಂಕಲ್ಲಿ ಲಾಸ್ಟ್ ನೋಡಿನ ಅಡ್ರೆಸ್ ಸ್ಟೋರ್ ಆಗಿದೆ. ಹೆನ್ಸ್ ಇಟ್ ಈಸ್ ಕನೆಕ್ಟೆಡ್ ವಿತ್ ದ ಲಾಸ್ಟ್ ನೋಡ್. ಹಾಗಾಗಿ ನಾವೇನು ಮಾಡ್ಬೋದು, ಈ ಡಬ್ಲಿ ಲಿಂಕ್ಡ್ ಲಿಸ್ಟನ್ನು ನಾವು ಸರ್ಕ್ಯುಲರ್ ಆಗಿ ಆಕ್ಸೆಸ್ ಮಾಡ್ಬೋದು. ಆಲ್ ನೋಡ್ಸ್ ಹಿಯರ್ ಆರ್ ಕನೆಕ್ಟೆಡ್ ಇನ್ ಸರ್ಕ್ಯುಲರ್ ಫ್ಯಾಷನ್. A circular doubly linked list is a variation of doubly linked list in which R link of the last node ಇದು contains address of the first node. L link ಇದು of the first node
contains address of the last node. ಅದು ಸರ್ಕ್ಯುಲರ್ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ಗೆ ಡೆಫಿನಿಷನ್. ಇನ್ನು ಸರ್ಕ್ಯುಲರ್ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ ವಿತ್ ಎ ಹೆಡರ್ ನೋಡ್. ಸೇಮ್ ಸರ್ಕ್ಯುಲರ್ ಡಬ್ಲ್ಯೂ ಲಿಂಕ್ಡ್ ಲಿಸ್ಟೇ ಇದ್ದಂಗಿದೆ ನೋಡಿ, ಅಡಿಷನಲ್ ಆಗಿ ಒಂದು ನೋಡ್ ಇದೆ, ಇದನ್ನು ಹೆಡರ್ ನೋಡ್ ಅಂತ ಕರಿತೀವಿ. ನೀವು ಅಬ್ಸರ್ವ್ ಮಾಡಿ, ಎಲ್ಲ ನೋಡ್ಸಲ್ಲೂ ಕೂಡ 2 ಲಿಂಕ್ ಫೀಲ್ಡು, ಒಂದು ಡೇಟಾ ಫೀಲ್ಡ್ ಇದೆ. ಇಲ್ಲೂ ಹಾಗೆ ಇದೆ. ಇನ್ಫಾರ್ಮೇಷನ್ ಫೀಲ್ಡಲ್ಲಿ ಡೇಟಾ ಸ್ಟೋರ್ ಆಗಿದೆ, ಲಿಂಕ್ ಫೀಲ್ಡಲ್ಲಿ ಪ್ರೀವಿಯಸ್ಸು ಮತ್ತು ನೆಕ್ಸ್ಟ್ ನೋಡ್ನ ಅಡ್ರೆಸ್ ಸ್ಟೋರ್ ಆಗಿದೆ. ಇದು ಅಡಿಷನಲ್ ಆಗಿ ಹೆಡರ್ ನೋಡ್ ಅಂತ ಒಂದು ಯೂಸ್ ಮಾಡ್ತೀವಿ ಇಲ್ಲಿ ಈ ವೇರಿಯಂಟಲ್ಲಿ. ಹೆಡರ್ ನೋಡಲ್ಲಿ ನಾವು ಏನೂ ಡೇಟಾ ಸ್ಟೋರ್ ಮಾಡೋಕ್ಕೆ ಹೋಗಲ್ಲ, ಎಲಿಮೆಂಟ್ಸ್ ಆಗಿರಲಿ ಇನ್ಫಾರ್ಮೇಷನ್ ಸ್ಟೋರ್ ಮಾಡಲ್ಲ ಇಲ್ಲಿ. ಅದ್ರ ಬದಲಿಗೆ ಈ ಲಿಂಕ್ಡ್ ಲಿಸ್ಟ್ ಏನಿದೆ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಇಲ್ಲಿ ನಾವು ಸ್ಟೋರ್ ಮಾಡ್ಕೋಬೋದು. ಎಕ್ಸಾಂಪಲ್, ಇದರಲ್ಲಿ ಎಷ್ಟು ನೋಡ್ಸ್ ಇದೆ ಆ ಥರದ ಇನ್ಫಾರ್ಮೇಷನ್ ನಾವು ಸ್ಟೋರ್ ಮಾಡ್ಕೋಬೋದು. ಎಲ್ ಲಿಂಕು ಲಾಸ್ಟ್ ನೋಡಿಗೆ ಕನೆಕ್ಟ್ ಆಗಿರುತ್ತೆ, ಆರ್ ಲಿಂಕ್ ನೆಕ್ಸ್ಟ್ ನೋಡಿಗೆ ಕನೆಕ್ಟ್ ಆಗಿರುತ್ತೆ. ಇದನ್ನು ಹೆಡರ್ ನೋಡ್ ಅಂತ ಕರಿತೀವಿ, ಈ ಸರ್ಕ್ಯುಲರ್ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ ವಿತ್ ಎ ಹೆಡರ್ ನೋಡ್. ಇದ್ರ ಹೊರತಾಗಿ ಎಲ್ಲ ಆಪರೇಷನ್ಸು ಅಥವಾ ಇನ್ನೆಲ್ಲ ಡಿಸೈನು ಸರ್ಕ್ಯುಲರ್ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ ಥರನೇ ಇರುತ್ತೆ. ಎಲ್ ಲಿಂಕ್ ಆಫ್ ಹೆಡರ್ is equals to address of the last node. R link of the header is equals to address of the first node. L link of last node is equals to address of the last but one node. Idu. R link of the last node is equals to address of the header node. ಹೀಗಿರುತ್ತೆ ಇದರ ಸ್ಟ್ರಕ್ಚರ್. ಅಡ್ವಾಂಟೇಜಸ್ ಏನು ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ದು? ಸಾಲ್ವಿಂಗ್ ಪ್ರಾಬ್ಲಮ್ಸ್ ಈಸ್ ಕ್ವೈಟ್ ಈಸಿ ಆ್ಯಂಡ್ ಎಫೆಕ್ಟಿವ್. ಇದು 2-ವೇ ಲಿಸ್ಟ್ ಆಗಿರೋದ್ರಿಂದ ಮತ್ತು ಸರ್ಕ್ಯುಲರ್ ಫ್ಯಾಷನಾಗೂ ಇರೋದ್ರಿಂದ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಕ್ವೈಟ್ ಈಸಿ ಇದು, ಮತ್ತು ಎಫೆಕ್ಟಿವ್ ಕೂಡ, ಟೈಮ್ ಸೇವಿಂಗ್. ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ಟ್ರೀಸ್. ನೆಕ್ಸ್ಟ್ ಟ್ರೀಸ್ ಅಂತ ಡಾಟಾ ಸ್ಟ್ರಕ್ಚರ್ಸ್ ಬರುತ್ತೆ. ಟ್ರೀಸ್ ಅಂತಂದರೆ ಹೀಗಿರುತ್ತೆ, ಅದರಲ್ಲಿ ನೋಡ್ಸು ಇಲ್ಲಿ ಲೀನಿಯರ್ ಆಗಿರೋದಿಲ್ಲ, ನೋಡ್ಸು ಕಲೆಕ್ಷನ್ ಆಫ್ ನೋಡ್ಸು ಈ ಥರ ಸ್ಟ್ರಕ್ಚರ್ ಇರ್ತದೆ. ಟ್ರೀ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಇದನ್ನು. ಓಕೆ, 1 2 3 ಈ ಥರ ನೋಟ್ಸ್ ಇರುತ್ತೆ. ಓಕೆ, ಇವನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ, ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಈ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ಸು ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕೆ ಅಂತಂದರೆ ಫಸ್ಟ್ ನೋಡನ್ನು ಈ ಥರ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ 1 ಇನ್ಫಾರ್ಮೇಷನಲ್ಲಿ 1 ಸ್ಟೋರ್ ಮಾಡ್ತೀವಿ. ಲೆಫ್ಟ್ ಲಿಂಕಲ್ಲಿ ಈ 2 ಅಂತ ಏನಿದೆ ಲೆಫ್ಟ್ ಸೈಡ್ ನೋಡಿದೆಯಲ್ವಾ, ಇದರ ಅಡ್ರೆಸ್ಸನ್ನು ಇಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಅದು ಇದಕ್ಕೆ ಪಾಯಿಂಟ್ ಮಾಡ್ತಾ ಇರುತ್ತೆ 2. ಅದೇ ಥರ ರೈಟ್ ಸೈಡಲ್ಲಿರೋಂಥ ನೋಡನ್ನು ಆರ್ ಲಿಂಕಿಂದ ಕನೆಕ್ಟ್ ಮಾಡ್ಬೋದು. ಸೊ ಈ ಥರ ಇದನ್ನು ಟ್ರೀ ಅಂತ ಕರಿತೀವಿ. ಟ್ರೀನಲ್ಲಿರುವಂಥ ಎಲ್ಲ ಡೇಟಾ ಸ್ಟ್ರಕ್ಚರ್ಸನ್ನು ನಾವು ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ಬೋದು. ಇದು ತುಂಬ ಈಸಿ, ಯಾಕಂದರೆ ಇಲ್ಲಿ 2 ಲಿಂಕ್ ಇರುತ್ತೆ, ಲೆಫ್ಟ್ ಲಿಂಕು ರೈಟ್ ಲಿಂಕು. ಟ್ರೀ ಡೇಟಾ ಸ್ಟ್ರಕ್ಚರ್ ಅದು ತುಂಬ ಇಂಪಾರ್ಟೆಂಟ್ ಅದು. ಸೊ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ಟ್ರೀಸ್, ದ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಆಫ್ ದ ಟ್ರೀ ಕ್ಯಾನ್ ಬಿ ಈಸಿಲಿ ರೆಪ್ರೆಸೆಂಟೆಡ್ ಯೂಸಿಂಗ್ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್. ದಟ್ ಈಸ್ ವಾಟ್ ವಿ ಹ್ಯಾವ್ ಸೀನ್ ಜಸ್ಟ್ ನೌ. ಗ್ರಾಫ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್. ಗ್ರಾಫ್ಸು ಕೂಡ ಇದೇ ಥರ ಬ್ರಾಂಚಿಂಗ್ ಸ್ಟ್ರಕ್ಚರ್ ಹೊಂದಿರೋದ್ರಿಂದ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ಸ್ ಹೆಲ್ಪ್ ಆಗುತ್ತೆ. ಹಾಗೆ ಡಿಸಡ್ವಾಂಟೇಜಸ್ ಏನು ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ ಅಂತಂದರೆ, ಈಚ್ ನೋಡ್ ಇನ್ ದ ಲಿಸ್ಟ್ ರಿಕ್ವೈರ್ಸ್ 2 ಲಿಂಕ್ಸ್. 1 ಈಸ್ ಫಾರ್ವರ್ಡ್ ಲಿಂಕ್ ಆ್ಯಂಡ್ ಅದರ್ ಈಸ್ ಬ್ಯಾಕ್ವರ್ಡ್ ಲಿಂಕ್. ಸೊ ಪ್ರತಿ ನೋಡ್ಗೂ 2 ಲಿಂಕ್ ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಅಡಿಷನಲ್ ಸ್ಟೋರೇಜ್ ಬೇಕಾಗುತ್ತೆ ಪ್ರತಿ ಫೀಲ್ಡ್ಗೂ ಕೂಡ. ಇದು ಒಂದು ಡ್ರಾಬ್ಯಾಕ್. ವೈಲ್ ಮ್ಯಾನಿಪ್ಯುಲೇಟಿಂಗ್ ದ ಲಿಸ್ಟ್ಸ್, ಎಕ್ಸ್ಟ್ರಾ ಕೇರ್ ಶುಡ್ ಬಿ ಟೇಕನ್ ಟು ಮ್ಯಾನಿಪ್ಯುಲೇಟ್ ಬೋತ್ ಲಿಂಕ್ಸ್. 2 ಲಿಂಕ್ ಇರೋದ್ರಿಂದ ಲೆಫ್ಟಿಗೆ ಮತ್ತು ರೈಟ್ಗೆ 2 ಕಡೆ ಇರುತ್ತೆ. ಹೀಗಿರುತ್ತಲ್ವಾ. ಸೊ ನಾವೇನು ಡಿಲೀಟ್ ಮಾಡಬೇಕು ಅಂತಂದರೆ ಎಷ್ಟು ಪಾಯಿಂಟರ್ಸ್ ಮ್ಯಾನಿಪ್ಯುಲೇಟ್ ಮಾಡಬೇಕು ನೋಡಿ. ಇಲ್ಲಿ ಇದರ ಪ್ರೀವಿಯಸ್ ನೋಡಿನ ಪಾಯಿಂಟರನ್ನು ಇದಕ್ಕೆ ಕನೆಕ್ಟ್ ಮಾಡಬೇಕು, ಈ ನೋಡಿನ ಪಾಯಿಂಟರನ್ನು ಇದಕ್ಕೆ ಕನೆಕ್ಟ್ ಮಾಡಬೇಕು. ಹಿಯರ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮಲ್ಟಿಪಲ್ ಪಾಯಿಂಟರ್ ವೇರಿಯಬಲ್ಸ್.
ಸೊ ತುಂಬ ಕೇರಾಗಿ ಮಾಡಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾವು ಲಿಂಕ್ ಲಿಸ್ಟನ್ನ ಆ ಲಿಂಕ್ಡ್ ಸ್ಟ್ರಕ್ಚರ್ ಏನಿದೆ ಅದನ್ನು ಕಳ್ಕೋಬೇಕಾಗತ್ತೆ. ಇದಿಷ್ಟು ಸಮ್ ಕಾನ್ಸೆಪ್ಷುಯಲ್ ಥಿಂಗ್ಸ್ ಅಬೌಟ್ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್. ಇಲ್ಲಿವರೆಗೂ ನಾವು ಕ್ಯೂಸ್ ಆ್ಯಂಡ್ ಲಿಂಕ್ ಲಿಸ್ಟ್ಸ್ ಡೇಟಾ ಸ್ಟ್ರಕ್ಚರ್ಸನ್ನು ಈ ಚಾಪ್ಟ್ರಲ್ಲಿ ಸ್ಟಡಿ ಮಾಡಿದ್ದೀವಿ. ಇಲ್ಲಿಗೆ ಸಿ ಆ್ಯಂಡ್ ಲಿನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಪೇಪರಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಇದರ ಅಡಿಷನಲ್ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ನಿಮಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ಜೊತೆಗೆ ಪಿ ಪಿ ಟಿನಲ್ಲೂ ಇರುತ್ತೆ. ಯು ಪ್ಲೀಸ್ ಗೋ ಥ್ರೂ ದಟ್ ಮೆಟೀರಿಯಲ್ ಆ್ಯಂಡ್ ಆಲ್ಸೋ it is highly recommended to you that go through the reference books. Here is references for you: Systematic Approach to Data Structures by Padma Reddy, and one more book, Data Structures Using C and C++ ಅಂತ ಇದೆ. ಸಿಲೆಬಸ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರುವಂಥ ರೆಫರೆನ್ಸಸ್ ಬುಕ್ಕನ್ನು ರೆಫರ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.